ಇನ್ನು ಬಳ್ಳಾರಿ ರಾಜಕಾರಣ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇರುತ್ತೆ. ಮಾಜಿ ಸಚಿವ ಶ್ರೀರಾಮುಲುಗೆ ಹೊಸ ಸಂಕಷ್ಟ ಆರಂಭ ಆಗಿದೆ. ಬಳ್ಳಾರಿ ಬೃಹತ್ ಪ್ರತಿಭಟನೆ ಯಶಸ್ವಿಗೊಳಿಸಿದ ಬೆನ್ನಲ್ಲೇ ರಾಮುಲು ಅವರಿಗೆ ಒಂದು ಹೊಸ ಸಂಕಷ್ಟ ಮತ್ತು ಶಾಕಿಂಗ್ ವಿಚಾರ. ಏನದು ಹಾಗಾದ್ರೆ? ಶ್ರೀರಾಮುಲು ವಿರುದ್ಧ ದಾಖಲಾಗಿದೆ ಈಗ ಸುಮೋಟೋ ಪ್ರಕರಣ. ಸುಮೋಟೋ ಕೇಸ್ ದಾಖಲಾಗಿದೆ. ಬಳ್ಳಾರಿ ಎಪಿಎಂಸಿ ಪೊಲೀಸರಿಂದ ಸುಮೋಟೋ ಕೇಸ್ ದಾಖಲಾಗಿದೆ. ಪೋಕ್ಸೋ ಕೇಸ್ನ ಮಾಹಿತಿಯನ್ನ ಬಹಿರಂಗಪಡಿಸಿದ ಆರೋಪದಡಿ ಕೇಸ್ ದಾಖಲಾಗಿದೆ. ಸೆಪ್ಟೆಂಬರ್ 12ರಂದು ದಾಖಲಾಗಿದ್ದಂತ ಪೋಕ್ಸೋ ಕೇಸ್ ಬಗ್ಗೆ ಮಾಹಿತಿಯನ್ನ ನೀಡಿದ್ದಕ್ಕೆ ಪ್ರಕರಣ ದಾಖಲಾಗಿದೆ. ಭಾಷಣದ ವೇಳೆ ಪೋಕ್ಸೋ ಕೇಸ್ ಮಾಹಿತಿಯನ್ನ ಬಹಿರಂಗಪಡಿಸಿದ್ರು. ನೊಂದ ಯುವತಿಯ ಹೆಸರು, ಶಾಲೆಯ ಹೆಸರು, ಜಾತಿ ಬಗ್ಗೆ ಬಹಿರಂಗವಾಗಿ ಭಾಷಣ ಮಾಡಿದ್ರು. ಇದೆಲ್ಲ ಮಾಡಕ್ ಹೋಗ್ಬಾರ್ದು. ಪೋಕ್ಸೋ ಪ್ರಕರಣ ಅಂತ ಬಂದಾಗ ಸಂತ್ರಸ್ತ ಅಥವಾ ಸಂತ್ರಸ್ತೆಯ ಬಗ್ಗೆ ಯಾವುದೇ ರೀತಿಯಾಗೂ ಕೂಡ ಬಹಿರಂಗವಾಗಿ ವೇದಿಕೆಗಳಲ್ಲಿ ಹೇಳಿಕೆಯನ್ನ ಕೊಡಂಗಿಲ್ಲ. ಉಲ್ಲಂಘನೆ ಆಗ್ಬಿಡುತ್ತೆ, ಕಾನೂನು ಉಲ್ಲಂಘನೆ ಆಗ್ಬಿಡುತ್ತೆ ಅದು. ಹಂಗಾಗಿನೇ ಈಗ ಸುಮೋಟೋ ಕೇಸ್ ದಾಖಲಾಗಿದೆ ಶ್ರೀರಾಮುಲು ಅವರ ವಿರುದ್ಧ. ಬಳ್ಳಾರಿ ಎಪಿಎಂಸಿ ಪೊಲೀಸರು ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಪೋಕ್ಸೋ ಕೇಸ್ನ ಮಾಹಿತಿಯನ್ನ ಬಹಿರಂಗಪಡಿಸಿದ ಆರೋಪದಡಿ ಕೇಸ್ ದಾಖಲಾಗಿದೆ. ಸೆಪ್ಟೆಂಬರ್ 12ನೇ ತಾರೀಕು ಬಳ್ಳಾರಿಯ ಮಹಿಳಾ ಠಾಣೆಯಲ್ಲಾದ ಪೋಕ್ಸೋ ಕೇಸ್ನ ಬಗ್ಗೆ ಇವರು ಬಹಿರಂಗ ವೇದಿಕೆಯಲ್ಲಿ ಹೇಳಿಕೆ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ ಭಾಷಣದ ವೇಳೆ. ಸೊ ಇದು ನಿಜಕ್ಕೂ ಆಗ್ಬಾರ್ದಾಗಿತ್ತು. ನೊಂದ ಯುವತಿಯ ಹೆಸರನ್ನ ಹೇಳ್ತಾರೆ, ಶಾಲೆಯ ಹೆಸರನ್ನ ಹೇಳ್ತಾರೆ, ಜಾತಿಯ ಬಗ್ಗೆ ಕೂಡ ಬಹಿರಂಗವಾಗಿ ಹೇಳ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದ ಬ್ಯೂರೋ ಹೆಡ್ ವೆಂಕಟೇಶ್ ಕುಲಕರ್ಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ಕುಲಕರ್ಣಿ, ಸಹಜವಾಗಿ ಇದು ಕಾನೂನು ಉಲ್ಲಂಘನೆ, ಇದಕ್ಕೆ ಏನ್ ಹೇಳ್ತಾರೆ? ಏನಾದ್ರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಶ್ರೀರಾಮುಲು ಅವರು? ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ. ಹೌದು ರಾಮ್, ಏನು ಬಳ್ಳಾರಿಯ ವಾಲ್ಮೀಕಿ ಪುತ್ಥಳಿ ಅನಾವರಣದ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 17ನೇ ತಾರೀಕು ಭಾರತೀಯ ಜನತಾ ಪಾರ್ಟಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಬಳ್ಳಾರಿಯ ಎಪಿಎಂಸಿಯಲ್ಲಿ ಹಮ್ಮಿಕೊಂಡಿತ್ತು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಸಾಕಷ್ಟು ಆರೋಪಗಳನ್ನ ಮಾಡ್ತಾರೆ. ಜೊತೆಗೆ ಪೊಲೀಸರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಬೇಕು ಅನ್ನುವಂಥದ್ದು ಮತ್ತು ಸಿಐಡಿ ಬದಲಿಗೆ ಸಿಬಿಐಗೆ ವಹಿಸ್ಬೇಕು ಅನ್ನುವಂತ ಆಗ್ರಹವನ್ನ ಕೂಡ ಮಾಡ್ತಾರೆ ತಮ್ಮ ಭಾಷಣದುದ್ದಕ್ಕೂ. ಆದ್ರೆ ಆ ಭಾಷಣದಲ್ಲಿ ಎಲ್ಲೋ ಒಂದು ಕಡೆ ಅಡವಿದ್ರ ಅಂತಕ್ಕಂಥದ್ದು. ಯಾಕಂತ ಹೇಳಿದ್ರೆ 2025 ಸೆಪ್ಟೆಂಬರ್ 12ನೇ ತಾರೀಕು ಬಳ್ಳಾರಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗ್ತದೆ. ಪೋಕ್ಸೋ ಪ್ರಕರಣ ದೂರಾಗಿರುತ್ತೆ. ಆ ದೂರಿನ ವಿಚಾರವನ್ನ ತಮ್ಮ ಬಹಿರಂಗ ಕಾರ್ಯಕ್ರಮದಲ್ಲಿ ಭಾಷಣದಲ್ಲಿ ಅವರು ಭಾಷಣ ಮಾಡ್ತಕ್ಕಂಥದ್ದು. ಏನು ಆ ಪೋಕ್ಸೋ ಪ್ರಕರಣದ ಸಂತ್ರಸ್ತೆ ಏನಿದ್ದಾಳೆ, ಸಂತ್ರಸ್ತೆಯ ಹೆಸರು, ಸಂತ್ರಸ್ತೆಯ ಶಾಲೆ ಮತ್ತು ಸಂತ್ರಸ್ತೆಯ ವಿವರಗಳನ್ನ ಮತ್ತು ಅವರ ಸಮುದಾಯವೂ ಕೂಡ ಇಂಥದ್ದು ಅನ್ನುವಂತ ಮಾಹಿತಿಯನ್ನ ಬಹಿರಂಗಪಡಿಸ್ತಾರೆ. ಸೊ ಈ ಎಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ಪೊಲೀಸರು ಅವರ ವಿರುದ್ಧ ಸುಮೋಟೋ ಪ್ರಕರಣವನ್ನ ಈಗಾಗಲೇ ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದು. ಬಳ್ಳಾರಿಯ ಎಪಿಎಂಸಿ ಠಾಣೆಯ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫಿ ಅವರು ಎಲ್ಲಾ ವಿಡಿಯೋಗಳನ್ನ ಸಾಕ್ಷಿಯಾಗಿಟ್ಕೊಂಡು ಅವರ ವಿರುದ್ಧ ಸುಮೋಟೋ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೆಂಕಟೇಶ್ ಕುಲಕರ್ಣಿ.